ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಡಿ ಕೆ ಶಿವಕುಮಾರ್ ಅವರಿಗೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ನಂತರ ಸಾಕಷ್ಟು ಸವಾಲುಗಳು ಎದುರಾಯಿತು. ಒಂದು ಕಡೆ ಅಸಮಾಧಾನ, ರಾಜೀನಾಮೆ, ಬೆದರಿಕೆಗಳು, ಪ್ರತಿಭಟನೆಗಳು, ಅದನ್ನು ಮತ್ತೆ ಹಾಗೆ ಮಾಡೋದು ಹೀಗೆ ಮಾಡೋದು, ಸಿದ್ದರಾಮಯ್ಯನವರ ಮುನಿಸು, ಮತ್ತೆ ಯಾವುದೋ ಒಂದು ಲೆಕ್ಕಾಚಾರಗಳನ್ನು ಉಲ್ಟಾ ಮಾಡೋದಕ್ಕೆ ಆ ಕಡೆಯಿಂದ ಈ ಕಡೆಗೆ ಏನೇನೋ ಪ್ರಯತ್ನಗಳು. ಎಲ್ಲದರ ನಡುವೆ ಓಕೆ, ಒಂದು ಮಟ್ಟಕ್ಕೆಲ್ಲ ಸಮಾಧಾನ ಆಯಿತು ಅನ್ನೋಷ್ಟೊತ್ತಿಗೆ ಮಳೆಗಾಲದ ಅಧಿವೇಶನವನ್ನು ಮುಂದಿಟ್ಕೊಂಡು ವಿರೋಧ ಪಕ್ಷಗಳು ಸಚಿವ ನಾಗೇಂದ್ರ ವಾಲ್ಮೀಕಿ ನಿಗಮದ ಹಗರಣವನ್ನು ಮುಂದಿಟ್ಕೊಂಡು ಏನು ಇಡಿ ಮತ್ತು CBI ಎನ್ಕ್ವೈರಿ ನಡೀತಾ ಇದೆ, ಅಂಥ ವ್ಯಕ್ತಿಯನ್ನು ನೀವು ಕ್ಯಾಬಿನೆಟ್ಗೆ ತಗೊಂಡಿದ್ದೀರಿ, ರಾಜೀನಾಮೆ ತಗೊಳ್ಳಿ ಅಂತ ಹೇಳಿ ಅದಕ್ಕೊಂದು ಪಾದಯಾತ್ರೆಯನ್ನು ಪ್ಲ್ಯಾನ್ ಮಾಡ್ಕೊಂಬಿಟ್ರು. ಮತ್ತು ಸದನವನ್ನು ನಡೆಯೋದಕ್ಕೆ ಬಿಟ್ಟಿಲ್ಲ ಇಲ್ಲಿಯವರೆಗೆ. ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ದೊಡ್ಡ ತಲೆನೋವು ಎದುರಾಯಿತು. ವಿರೋಧ ಪಕ್ಷಗಳು ಏನು ಅಂದ್ಕೊಂಡ್ವು, ನಮ್ಮ ಟ್ಯಾಕ್ಟಿಕ್ಸ್ ವರ್ಕ್ ಆಗ್ತಿದೆ ಅಂತ. ನಿನ್ನೆ ದಿಢೀರಂತ ಒಂದು ಸುದ್ದಿ ಬಂತು, ನಾಗೇಂದ್ರನೇ ರಾಜೀನಾಮೆ ಪ್ರಸ್ತಾಪ ಮಾಡಿದ್ದಾರೆ ಅಂತ. ಸಂಜೆಗದು ಉಲ್ಟಾ ಹೊಡಿತು. ವಿರೋಧ ಪಕ್ಷಗಳು ಏನು ಸಂತೋಷವಾಗಿದ್ವು, ನಮ್ಮ ಒತ್ತಡಕ್ಕೆ ಮಣಿದು ರಾಜೀನಾಮೆ ಪಡೆಯುವಂತಹ ಸನ್ನಿವೇಶ ಬರ್ತಿದೆ ಅಂತ, ಅದು ಆ್ಯಕ್ಚುಲಿ ಡಿ ಕೆ ಶಿವಕುಮಾರ್ ಉದ್ದೇಶಪೂರ್ವಕವಾಗಿ ಮಾಡಿರುವ ಪ್ಲ್ಯಾನ್ ಅಂತ ಈಗ ಹೊರಗಡೆ ಬರ್ತಾ ಇದೆ. ಸೊ ಹೇಗೆ ಡಿ ಕೆ ಶಿವಕುಮಾರ್ದು ಇದೊಂದು ರೀತಿಯ ಪ್ಲ್ಯಾನು, ಇದರ ಹಿನ್ನೆಲೆ ಮುನ್ನೆಲೆ ಏನು, ಅವ್ರ ಲೆಕ್ಕಾಚಾರ ಏನು ಮಾಡೋಕೆ ಹೊರಟಿದ್ದಾರೆ, ಯಾಕೆ ನಾಗೇಂದ್ರನ ಸಚಿವ ಸಂಪುಟಕ್ಕೆ ತಗೊಂಡ್ರು, ಈಗ ರಾಜೀನಾಮೆ ಪಡ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ, ಅದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ, ಮುಂದೇನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆದ ತಕ್ಷಣವೇ ವಿರೋಧ ಪಕ್ಷಗಳಿಗೆ ಸಿಕ್ಕಂಥ ಅಸ್ತ್ರ ಅಂದರೆ ಖಾತೆ ಹಂಚಿಕೆ ಆಗಿಲ್ಲ. ಸರಿ, ಖಾತೆ ಹಂಚಿಕೆನೂ ಆಯಿತು. ಅದಾದ ತಕ್ಷಣವೇ ನಾಗೇಂದ್ರ ಯಾಕಿದ್ದಾರೆ ಸಂಪುಟದಲ್ಲಿ, ಕಳಂಕಿತ ವ್ಯಕ್ತಿ, ಭ್ರಷ್ಟಾಚಾರಿ, ಏನೇನೋ ಆರೋಪಗಳು. ರಾಜ್ಯ ಸರ್ಕಾರ ಹೇಳಿದ್ದು SIT ಕ್ಲೀನ್ ಚಿಟ್ ಕೊಟ್ಟಾಗಿದೆ ಅವರಿಗೆ, ಆ ಹಗರಣಕ್ಕೂ ಅವ್ರಿಗೆ ಸಂಬಂಧ ಇಲ್ಲ ಅಂತ. BJP ಮತ್ತು JDSನವರು ಪ್ರತಿಭಟನೆ ಧರಣಿಗಳನ್ನು ಕೂತಿದ್ದು, SIT ನಿಮ್ಮ ಅಡಿಯಲ್ಲಿ ಬರೋ, ನಿಮ್ಮ ಸರ್ಕಾರದ ಅಡಿಯಲ್ಲಿ ಬರುವ ಸಂಸ್ಥೆ, ಬಟ್ CBI ED ತನಿಖೆಗಳು ನಡೀತಾ ಇದೆ, ನಾಗೇಂದ್ರ ಬೇಲಲ್ಲಿ ಆಚೆ ಇರೋದು, ನಾಳೆ ಮತ್ತೆ ಜೈಲಿಗೆ ಹೋಗೋ ಸಾಧ್ಯತೆ ಇದೆ, ಅಂಥ ವ್ಯಕ್ತಿನ ನೀವು ಇಟ್ಕೊಳ್ಳಂಗಿಲ್ಲ, ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಒಂದು ಪಾದಯಾತ್ರೆಯನ್ನು ಬಳ್ಳಾರಿಯವರಿಗೆ ಅವರೊಂದು ಪಾದಯಾತ್ರೆಯನ್ನು ಪ್ಲ್ಯಾನ್ ಮಾಡ್ಕೊಂಬಿಟ್ರು. ಇದೆಲ್ಲದರ ನಡುವೆ ಎಲ್ಲರೂ ಅಂದ್ಕೊಂಡಿದ್ದು ಡಿ ಕೆ ಶಿವಕುಮಾರ್ಗೆ ಇಬ್ಬಂದಿಯ ಪರಿಸ್ಥಿತಿ. ಈಗ ರಾಜೀನಾಮೆ ತಗೊಂಡ್ರೆ ಒಂದು ಸಮಸ್ಯೆ, ST ಸಮುದಾಯ ಮುನಿಸ್ಕೊಳ್ಳುತ್ತೆ, ನಾಗೇಂದ್ರ ಮುನಿಸ್ಕೊಳ್ತಾರೆ, ಏನೇನೋ ಲೆಕ್ಕಾಚಾರಗಳು, ಈ ಕಡೆ ಇವರ ಒತ್ತಡಗಳು ಹೆಚ್ಚಾಗ್ತಾ ಇದ್ದಾವೆ, ಅದನ್ನು ನಿಭಾಯಿಸಬೇಕು. ಡಿ ಕೆ ಶಿವಕುಮಾರ್ಗೆ ಇದೊಂದು ರೀತಿ ದೊಡ್ಡ ತಲೆನೋವು ಅಂತ. ಇದ್ದಕ್ಕಿದ್ದ ಹಾಗೆ ನಿನ್ನೆ ಒಂದು ಸುದ್ದಿ ಬಂತು, ನಾಗೇಂದ್ರ ಅವರೇನೆ ಪಕ್ಷಕ್ಕೆ ಆಗ್ತಿರೋ ಮುಜುಗರವನ್ನು ತಪ್ಪಿಸೋದಕ್ಕೆ, ಸರ್ಕಾರಕ್ಕೆ ಆಗ್ತಿರುವ ಮುಜುಗರವನ್ನು ತಪ್ಪಿಸೋದಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ನಾಗೇಂದ್ರನೇ ಫೋನ್ ಮಾಡಿ ಡಿ ಕೆ ಶಿವಕುಮಾರ್ಗೆ ಮಾತಾಡಿದ್ರು ಅಂತ ಸುದ್ದಿ ಬಂತು. ಸಂಜೆಗದು ಉಲ್ಟಾ ಆಯಿತು. ಡಿ ಕೆ ಶಿವಕುಮಾರ್ ಫೋನ್ ಮಾಡಿ ನಾಗೇಂದ್ರಗೆ ರಾಜೀನಾಮೆ ಕೊಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅನ್ನುವಂಥ ಸುದ್ದಿಗಳು ಬಂತು. ಆ ನಂತರವೇ ಲೆಕ್ಕಾಚಾರಗಳು ಉಲ್ಟಾ ಅರ್ಥ ಆಗೋಕ್ಕೆ ಶುರುವಾಗಿದ್ದು. ಇಲ್ಲಿಯವರೆಗೆ ಅಂದ್ಕೊಂಡಿದ್ದು ಇದು ವಿಪಕ್ಷಗಳ ಮೇಲುಗೈ, ವಿಪಕ್ಷಗಳ ಮಾಸ್ಟರ್ ಸ್ಟ್ರೋಕ್ ಅಂತ. ಬಟ್ ಅದು ಉಲ್ಟಾ ಆಗಿದ್ದೇನು ಅಂದರೆ, ಡಿ ಕೆ ಶಿವಕುಮಾರ್ ಅವರನ್ನು ನಾಗೇಂದ್ರನ ಸಚಿವ ಸಂಪುಟಕ್ಕೆ ತಂದಿದ್ದೇ ಕೆಲವೇ ದಿನಗಳಲ್ಲಿ ರಾಜೀನಾಮೆ ತೆಗೆದುಕೊಳ್ಳೋದಕ್ಕೆ. ಅದರ ಹಿಂದೆ ಒಂದು ದೊಡ್ಡ ಪ್ಲ್ಯಾನ್ ಇದೆ ಅನ್ನೋದು ಈಗ ಹೊರಗಡೆ ಬರ್ತಾ ಇದೆ. ಏನದು ರಾಜಕೀಯ ಪ್ಲ್ಯಾನು? ಈಗ ನಾಗೇಂದ್ರ ಅವರನ್ನು ಸಂಪುಟಕ್ಕೆ ತೆಗೆದುಕೊಳ್ಳದೆ ಹೋಗಿದ್ದಿದ್ರೆ ST ಸಮುದಾಯ, ವಾಲ್ಮೀಕಿ ಸಮುದಾಯದಲ್ಲಿ ದೊಡ್ಡ ಅಸಮಾಧಾನ ಇರ್ತಿತ್ತು. ಕಲ್ಯಾಣ ಕರ್ನಾಟಕದಲ್ಲಿ ST ಸಮುದಾಯ ಕಾಂಗ್ರೆಸ್ ಕೈ ಹಿಡಿದಿದೆ 2023 ಚುನಾವಣೆಯಲ್ಲಿ, ಅವರು ಅಸಮಾಧಾನಗೊಳ್ತಾ ಇದ್ರು. ಈ ಕಡೆ ನಾಗೇಂದ್ರನೂ ಅಸಮಾಧಾನ ಆಗ್ತಿದ್ರು, ಯಾರ್ದಾದ್ರೂ ಹೆಸರು ಹೊರಗಡೆ ಬಿಡೋದು, ಇನ್ನೇನೋ ಚರ್ಚೆ ಆಗೋದು, ಇನ್ನೇನೋ ಆಗೋ ಸಾಧ್ಯತೆ ಇತ್ತು. ಸೊ ಆ ಸಮುದಾಯವನ್ನು, ನಾಗೇಂದ್ರ ಅವರನ್ನು ಸಮಾಧಾನ ಪಡಿಸೋದಕ್ಕೆ ಮಿನಿಸ್ಟ್ರಿಯನ್ನು ಕೊಟ್ಟರು. ಆ ನಂತರ ಇವ್ರಿಗೆ ಗೊತ್ತಿತ್ತು ವಿಪಕ್ಷಗಳು ಗಲಾಟೆ ಮಾಡ್ತವೆ, ಪ್ರತಿಭಟನೆಗಳನ್ನು ಮಾಡ್ತವೆ, ಯಾಕೆಂದರೆ ಅಲ್ಲಿ ಕೇಂದ್ರದಲ್ಲಿ ಸದನ ನಡೆಯೋದಕ್ಕೆ ಬಿಡ್ತಾ ಇಲ್ಲ, ವಿಪಕ್ಷಗಳು ಸಿಕ್ಕಾಪಟ್ಟೆ ನರೇಂದ್ರ ಮೋದಿ ಸರ್ಕಾರವನ್ನು ಕಟ್ಟಿ ಹಾಕ್ತಾ ಇದ್ದಾವೆ, ಅದೇ ಕೆಲಸವನ್ನು ಇವರು ಇಲ್ಲಿ ಮಾಡ್ತಾರೆ ಅಂತ ಡಿ ಕೆ ಶಿವಕುಮಾರ್ಗೆ ಮೊದಲೇ ಅಂದಾಜಿತ್ತು ಅಂತ ಅನಿಸುತ್ತೆ. ಸೊ ಮಿನಿಸ್ಟ್ರಿ ಕೊಟ್ಟು ನನ್ನ ಕಡೆಯಿಂದ ಎಲ್ಲ ಸರಿ ಇದೆ, ಈಗ ರಾಜೀನಾಮೆ ತಗೊಳ್ಬೇಕಾದ್ರೆ ವಿಪಕ್ಷಗಳ ಒತ್ತಡ ನೋಡಿ, ST ಸಮುದಾಯದ ಒಬ್ಬ ಮಂತ್ರಿಯನ್ನು ಯಾವ ರೀತಿ ಇವರು ಕಾಟ ಕೊಟ್ಟು ರಾಜೀನಾಮೆ ಕೊಡಿಸಿದ್ದಾರೆ.
BJPಯವರಿಗೆ STಗಳನ್ನು ಕಂಡ್ರೆ ಆಗಲ್ಲ, ದಲಿತರನ್ನ ಕಂಡ್ರೆ ಆಗಲ್ಲ. ದಲಿತರ ಸಂಪುಟದಲ್ಲಿ ಇದ್ದರೆ ಇವರು ಈ ರೀತಿ ಗಲಾಟೆ ಮಾಡ್ತಾರೆ. SIT ಕ್ಲೀನ್ ಚಿಟ್ ಕೊಟ್ಟರು ಸಹ ಇವರ ಸರ್ಕಾರದ ಅಡಿ, ಇವರ ಮೋದಿ ಅಡಿಯಲ್ಲಿ ಬರುವ CBI ED ಹೆಸರು ಹೇಳ್ಕೊಂಡು ನಿಮ್ಮ ಸಮುದಾಯದ ವ್ಯಕ್ತಿಯ ರಾಜೀನಾಮೆ ಪಡೆಯಂಗೆ ಮಾಡಿಬಿಟ್ರು ಅಂತ ಹೇಳಿ ಈಗ ST ಸಮುದಾಯದ ಮುಂದೆ DK ಶಿವಕುಮಾರೇ ಹೋಗ್ತಾರೆ. ಅದರ ಜೊತೆಗೆ ಅದೇ ಸಮುದಾಯದ ಇನ್ನೊಬ್ಬರನ್ನ ಮಂತ್ರಿ ಮಾಡೋದು. ನಾಗೇಂದ್ರ ಅವರ ಜಾಗಕ್ಕೆ ಅನ್ನಪೂರ್ಣ ತುಕಾರಾಮ್ ಅವರನ್ನ, ಸಂಸದ ತುಕಾರಾಮ್ ಅವರ ಹೆಂಡತಿ MLA ಅವರನ್ನ ತಗೊಂಡು ಬಂದು ಮಂತ್ರಿ ಮಾಡಿದ್ರೆ ಅದೇ ಸಮುದಾಯ, ವಾಲ್ಮೀಕಿ ಸಮುದಾಯ, ಆ ಸಮುದಾಯಕ್ಕೆ ಮಂತ್ರಿಗಿರಿ ಹಾಗೆ ಉಳಿಯುತ್ತೆ. ಈ ಕಡೆ ವಿಪಕ್ಷಗಳಿಗೆ ಕಳಂಕ ಅಂಟಿಸ್ದಂಗೂ ಆಗತ್ತೆ. ವಾಲ್ಮೀಕಿ ಸಮುದಾಯದ ಮಂತ್ರಿಯನ್ನ ಕಿತ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಅಂತ. ಇನ್ನೊಂದು ಕಡೆ ನಾಗೇಂದ್ರ ಅವರಿಗೂ ಸಹ ಮಂತ್ರಿ ಮಾಡಿದ್ರು. ಆ ಥರ ಈ ಒತ್ತಡಗಳ ಕಾರಣಕ್ಕಾಗಿ ನಾನು ಮಂತ್ರಿಯಾಗಿ ನೆಟ್ಟಿಗೆ ಕೆಲಸ ಮಾಡೋಕ್ಕಾಗಲ್ಲ, ನೆಮ್ಮದಿಯಾಗಿರೋದಕ್ಕಾಗೋದಿಲ್ಲ ಅನ್ನುವಂಥ ಭಾವನೆ ಬರೋ ಹಾಗೂ ಸಹ ಆಯಿತು. ಅಲ್ಲಿಗೆ DK ಶಿವಕುಮಾರ್ ಲೆಕ್ಕಾಚಾರಗಳೆಲ್ಲವೂ ಸಹ ಪರ್ಫೆಕ್ಟ್ ಆಗಿದ್ದಾವೆ. ಈ ಲೆಕ್ಕಾಚಾರವನ್ನು ಮೊದಲೇ ಹಾಕ್ಕೊಂಡೇ ಅವರನ್ನು ಸಂಪುಟಕ್ಕೆ ತೆಗೆದುಕೊಂಡಿತ್ತು. ಅದು ಈಗ ಹೊರಗಡೆ ಬರ್ತಿರುವಂತಹ ವಿಚಾರ. ಸೊ ಇದನ್ನೇ ಮುಂದಿಟ್ಕೊಂಡು ಇವತ್ತು ಅಥವಾ ನಾಳೆ DK ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಹೈಕಮಾಂಡ್ ಮನವೊಲಿಸಿ ಅಥವಾ ಅವರಿಗೆ ಈ ಎಲ್ಲವನ್ನು ವಿವರಿಸಿ ಅವರ ರಾಜೀನಾಮೆಯನ್ನು ಪಡ್ಕೊಳ್ಳೋದು ಆಲ್ಮೋಸ್ಟ್ ಫಿಕ್ಸ್ ಆಗಿದೆ. ನಾಗೇಂದ್ರ ರಾಜೀನಾಮೆ ಪಡ್ಕೊಳ್ಳೋದು ಆಲ್ಮೋಸ್ಟ್ ಫಿಕ್ಸ್ ಆಗಿದೆ. ಇದರ ಜೊತೆಗೆ ಇನ್ನೊಂದು ಮಾಸ್ಟರ್ ಸ್ಟ್ರೋಕು ಆಗುತ್ತೆ ಅಥವಾ ಇನ್ನೊಂದು ದೊಡ್ಡ ಸಾಧನೆಯೂ ಆಗುತ್ತೆ. ಏನಂದರೆ ಸಿದ್ದರಾಮಯ್ಯನವರ ಮುನಿಸನ್ನು ಕಡಿಮೆ ಮಾಡೋದು. ಏನು ಸಿದ್ದರಾಮಯ್ಯನವರ ಅತಿ ದೊಡ್ಡ ಮುನಿಸು ಇವಾಗ ಅಂದರೆ ಅವರು ಹೇಳಿದಂತಹ ಬಸವರಾಜ ಶಿವಣ್ಣವರಿಗೆ ಮಂತ್ರಿಗಿರಿ ಕೊಡಬೇಕು. ಈಗ ಉಳಿದಿರೋದು ಒಂದೇ ಮಂತ್ರಿಗಿರಿ, ಅದನ್ನು ಮಹಿಳೆಯರಿಗೆ ಕೊಡಲೇಬೇಕು. ಯಾವ ಮಹಿಳೆ ಅನ್ನೋದೇ ಪ್ರಶ್ನೆ. ಈಗ ಮಹಿಳೆಗೆ ಅನ್ನೋದು ಫಿಕ್ಸು. ಯಾಕೆಂದರೆ ಒಬ್ಬರೂ ಮಹಿಳೆ ಇಲ್ಲ ಅಂದರೆ ಸಂಪುಟದಲ್ಲಿ ಅದು ತುಂಬ ಕೆಟ್ಟ ಸಂದೇಶವನ್ನು ಕೊಡುತ್ತೆ. ಸೊ ಮಹಿಳೆಯರಿಗೆ ಒಂದು ಫಿಕ್ಸು. ಹಾಗಾದರೆ ಬಸವರಾಜ ಶಿವಣ್ಣವರಿಗೆ ಎಲ್ಲಿಂದ ಮಂತ್ರಿಗಿರಿ ಕೊಡೋದು? ಯಾರನ್ನಾದರೂ ಒಬ್ಬರು ರಾಜೀನಾಮೆ ಕೊಡಿಸ್ಬೇಕಲ್ಲ, ಆಗಲ್ಲ. ಈಗೇನಾಗುತ್ತೆ? ಈಗ ನಾಗೇಂದ್ರ ಅವರ ರಾಜೀನಾಮೆ ಕೊಟ್ಟದ ತಕ್ಷಣ ಆ ಜಾಗಕ್ಕೆ ಅನ್ನಪೂರ್ಣ ತುಕಾರಾಮ್ ಬರ್ತಾರೆ. ಮಹಿಳೆಯೂ ಬಂದಂಗಾಯಿತು, ಅದೇ ಸಮುದಾಯದವರು ಮಂತ್ರಿ ಆದಂಗೂ ಆಯಿತು. ಈ ಕಡೆ ಒಂದು ಸೀಟ್ ಖಾಲಿ ಏನಿದೆ ಅದು ಖಾಲಿಯಾಗಿ ಉಳಿಯುತ್ತೆ. ಅದನ್ನು ಬಸವರಾಜ ಶಿವಣ್ಣವರಿಗೆ ಕೊಟ್ಬಿಟ್ರೆ ಅಲ್ಲಿಗೆ ಸಿದ್ದರಾಮಯ್ಯನವರನ್ನೂ ಸಹ ಮನವೊಲಿಸ್ದಂಗೆ ಆಗತ್ತೆ ಅಂತ. ಯಾಕಂದರೆ ಸಿದ್ದರಾಮಯ್ಯರು ಸಿಕ್ಕಾಬಿಟ್ಟೆ ಸಿಟ್ಟು ಮಾಡ್ಕೊಂಡಿದ್ದಾರೆ, ಬೇಜಾರು ಮಾಡ್ಕೊಂಡಿದ್ದಾರೆ. ನಾನು ಹೇಳಿದ ಈ ವ್ಯಕ್ತಿಗೆ ಯಾಕೆ ನೀವು ಕೊಟ್ಟಿಲ್ಲ ಅಂತ. ಸೊ ಇದಿಷ್ಟು ಈಗ ಆಗಿರುವಂತಹ ಹೊಸ ಬೆಳವಣಿಗೆ. ಆಲ್ಮೋಸ್ಟ್ ನಾಗೇಂದ್ರ ರಾಜೀನಾಮೆ ಫಿಕ್ಸ್ ಆಗಿದೆ. ಅದನ್ನು ರಾಜಕೀಯವಾಗಿ ಹೇಗೆ ತಮ್ಮ ಪರವಾಗಿ ಬಳಸ್ಕೊಳ್ಬೇಕು ಅಂತ DK ಶಿವಕುಮಾರ್ ಕ್ಲೀನಾಗಿ ಪ್ಲ್ಯಾಂಡ್ ಆಗಿ ಸಾಧಿಸಿದ ಹಾಗೆ ಕಾಣ್ತಾ ಇದೆ. ಸೊ ಎಲ್ಲವೂ ಸಹ ಸುಸೂತ್ರವಾಗಿ ಆದರೆ DK ಶಿವಕುಮಾರ್ ಅನ್ಕೊಂಡಂಗೆ ಮಹಿಳಾ ಮಂತ್ರಿನೂ ಬರ್ತಾರೆ. ಈ ಕಡೆ ಸಿದ್ದರಾಮಯ್ಯನವರ ವ್ಯಕ್ತಿ ಯಾರಿದ್ದಾರೆ ಅವರನ್ನು ಮಂತ್ರಿ ಮಾಡಲೇಬೇಕು ಅಂತ ಸಿದ್ದರಾಮಯ್ಯ ಪಟ್ಟು ಹಿಡಿದು ಕೂತಿದ್ದಾರೆ. ಅದು ಕೂಡ ಆಗುತ್ತೆ. ನೋಡೋಣ, ಇನ್ನು 1 or 2 ಡೇಸಲ್ಲಿ ಅದರದ್ದು ಫೈನಲ್ ಒಂದು ಸ್ಟ್ರಕ್ಚರ್ ಗೊತ್ತಾಗುತ್ತೆ. ಆ ನಂತರ ನಾವು ಮತ್ತೆ ಒಂದ್ಸಲಿ ಬೇಕಾದರೆ ಅವಶ್ಯಕತೆ ಬಿದ್ದರೆ ಅದರ ಬಗ್ಗೆ ಮಾತಾಡೋಣ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.